ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತೇನು ಮಾಡತ್ತೀನಿ ಅಂದ್ರೆ ನುಗ್ಗಿಕಾಯಿ ಸೊಪ್ಪು ನೋಡ್ರಿ. ಅದ್ರ ಹೂವು ತೊಗೊಂದನು ಸೊಪ್ಪನ್ನು ತೊಗೊಂದನು ಸಹಜ ಐತ್ರಿ. ನಮ್ಮ ಹಿತ್ಲಾಗಿಂದ ರೀ ಇದು ನೋಡ್ರಿ. ಹೂವೆಲ್ಲ ಬಿಡ್ಸ್ಕೊಳತ್ತನು. ಹೂವು ಈ ಸೊಪ್ಪು ಹಾಕಿ ಪಲ್ಯ ಮಾಡಿದ್ರಂದ್ರೆ ಭಾಳ ರುಚಿ ಆಕೈತ್ರಿ. ಕಡಾಂಗಿಗೆ ಎಣ್ಣೆ ಹಾಕಾಕತ್ತೀನಿ ರೀ. 1 ಚಮಚ ಎಣ್ಣೆ ಹಾಕೊಂಡನು. ಜೀರಿಗೆ, ಸಾಸ್ಮಿ, ಉಳ್ಳಾಗಡ್ಡಿ ಹಾಕಾಕತ್ತೀನಿ ರೀ. ನನ್ನ ಮಗಳು ಉಳ್ಳಾಗಡ್ಡಿ ಹೆರಚ ನಾನು ದಪ್ಪ ಹೆರಿಚಿಟ್ಬಿಟ್ಟು ಆಟಕ್ಕೆ ಆಟಿರ್ತಾವಂತೇಳಿ ಹಸಿಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಅದ್ರಾಗ ಕರಗ್ತಾವಂತೇಳಿ ಎಲ್ಲನೂ ಫ್ರೈ ಮಾಡತ್ತೀನಿ ರೀ. ಕರಿಬೇವು ಸ್ವಲ್ಪ ಹಾಕೊಳತ್ತೀನು. ಬೆಳ್ಳುಳ್ಳಿ ಜಜ್ಜಿರೋದು ಚಂದಂಗೆ ಫ್ರೈ ಮಾಡ್ಕೋಬೇಕ್ರಿ ತಾವು ಕೆಂಪಾಗೋ ಮಟ. ಟಮಾಟೆ ಸ್ವಲ್ಪ, ಅರ್ಶಿಣ ಪುಡಿ, ಸಣ್ಣ ಉರಿ ಇಟ್ಟು ಚಂದಂಗೆ ಫ್ರೈ ಮಾಡ್ಕೋಬೇಕ್ರಿ. ಹಿಂಗೆ ಈಗ ನೋಡ್ರಿ ಎಲ್ಲ ಫ್ರೈ ಆಗೈತ್ರಿ. ಈಗ ಸ್ವಚ್ಛಂಗೆ ತಳದು ಬಿಡಿಸಿಟ್ಕೊಂಡಿರೋದ ನುಗ್ಗಿಕಾಯಿ ಸೊಪ್ಪು ಇದ್ರಾಗ ಹಾಕಾಕತ್ತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಆಕೈತ್ರಿ ಇದು. ಕುದಿಸಿರುವ ಹುರುಳಿ ಕಾಳು ರೀ ನೋಡ್ರಿ. 1 ಪ್ಲೇಟ್ ಅದಾವ ಇವ. 1 ಕಪ್ ಅಷ್ಟು ಅದ್ರಾಗನ ಹಾಕಾಕತ್ತೀನಿ. ಉಪ್ಪು ಇವೆರಡು ಸೇರಿಸಿ ಮಾಡೋದ್ರಿಂದ ಪಲ್ಯ ಅಂತೂ ಭಾಳ ರುಚಿಯಾಗಿರ್ತೈತೆ ರೀ. ರೊಟ್ಟಿ ತಿನ್ನಕ್ಕೆ ನೋಡ್ರಿ ಎಷ್ಟು ಚಂದ ಕಲರ್ ಕಾಣತೈತಿ. ಹಿಂಗೆಲ್ಲ ಬಾಡಿಸ್ಕೋಬೇಕ್ರಿ. 5 ನಿಮಿಷ ಕುದಿಸ್ಕೊಂಡ್ರೆ ಆಗ ಆಕೈತ್ರಿ. ನಾ ಮಾಡಿದ್ದು ನಿಮಗೂ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.